ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ಇವತ್ತೊಂದು 2 ಡೇಸು ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನು ನೆಕ್ಸ್ಟ್ ಅಪ್ಕಮಿಂಗ್ ನಿಮಗೆ ಹೇಳ್ತೀನಿ. ಇಲ್ಲಿ ಎಲ್ಲರೂ ಒಂದೇ ಕಡೆಯಿಂದನೇ ಹೋಗೋಣ, ಅಲ್ಲಿ ಒಬ್ರು ಇಲ್ಲೊಬ್ರು ಹತ್ಕೊಳ್ಳೋದು ಬೇಡ ಅಂಥೇಳಿ ಎಲ್ಲರೂ ನನ್ನ ತಂಗಿ ಮನೆಗೆ ಬಂದಿದ್ದೀವಿ. ಅಲ್ಲಿಂದ ಹೊರಡ್ತೀವಿ. ನೋಡಿ, ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ಗಾಡಿ ಬರೋದಕ್ಕೆ ವೆಯ್ಟಿಂಗು. ನನ್ನ ತಂಗಿರೆಲ್ಲ ರೀಲ್ಸ್ ಮಾಡೋದಕ್ಕೆ ಅಂತೇಳಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಮ್ಮ ಆಂಟಿರೆಲ್ಲ ಮಲಗಿಬಿಟ್ಟಿದ್ದಾರೆ. ನಮಗೆಲ್ರಿಗೂ ಎಕ್ಸೈಟ್ಮೆಂಟಲ್ಲಿ ನಾವು ನಿದ್ರೆನೇ ಮಾಡಿಲ್ಲ. ಹಂಗೆ ಸುಮ್ಮನೆ ರೀಲ್ಸ್ಗಳು ಶೇರ್ ಮಾಡ್ಕೊಳ್ಳೋದು, ಅದು ಮಾಡೋಣ ಇದನ್ನು ಮಾಡೋಣ ಅಂತ ಅಂದ್ಕೊಂಡು. ಇನ್ನು ಅಮ್ಮ ಆಂಟಿರೆಲ್ಲರೂ ಸ್ವಲ್ಪ ಹೊತ್ತು 1 ಅವರ್ ಮಲ್ಕೋತೀವಿ ಅಂತ ಹೇಳಿ ಅವ್ರು ಹಂಗೆ ಮಲಗಿದ್ರು. ಇನ್ನು ಮಾರ್ನಿಂಗ್ 2:30 ಆಗೋ ಅಷ್ಟರಲ್ಲಿ ಟಿ ಟಿನೂ ಬಂತು. ಬಂದಾದಮೇಲೆ ಪೂಜೆ ಮುಗಿಸ್ಬಿಟ್ಟು ಹೊರಡೋದು. ತಣ್ಣಗೆ ಗಾಳಿ ಬರ್ತಾಯಿತ್ತು. ಮಳೆ ಬರೋ ಥರ ಮೋಡ ಎಲ್ಲ ಆಗಿತ್ತು. ಪೂಜೆ ಮುಗಿಸ್ಕೊಂಡ್ಬಿಟ್ಟು ಹೊರಟ್ವಿ. ನಾವು ಹೊರಡುವಾಗ ಮಳೆ ಬೇರೆ ಬಂತು. ಅದರಲ್ಲಿ ಡ್ಯಾನ್ಸ್. ಇನ್ನು ಡ್ಯಾನ್ಸು ಎಲ್ಲ ಮುಗಿಸಿ ಸ್ವಲ್ಪ ಹಾಗೆ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಾವು ಆಲೇ ಮೈಸೂರು ಬಂದುಬಿಟ್ಟಿದ್ವಿ. ಬೆಳಗ್ಗೆ ಆಗೋಗಿತ್ತು. ಇದು ಮೈಸೂರು ಏರ್ಪೋರ್ಟು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೋದೆ. ಬಟ್ ನಮ್ಮ ಟಿ ಟಿ ಡ್ರೈವರ್ ಹೋಗೋ ಫಾಸ್ಟಿಗೆ ಅದು ಕಾಣಿಸ್ತಾನೇ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ಅರ್ಲಿ ಮಾರ್ನಿಂಗ್ ವ್ಯೂ ಚೆನ್ನಾಗಿತ್ತು. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳ್ನ ಆ್ಯಡ್ ಮಾಡಿಕೊಂಡು ಫೋಟೋಸ್ ತೊಗೊಳ್ಳೋರೆಲ್ಲ ತೊಗೊಂಡ್ರು. ಬೆಳಗ್ಗೆ ಆದ್ದರಿಂದ ಮನೇಲೆಲ್ರಿಗೂ ಸ್ವಲ್ಪ ಕಾಫಿ ಬೇಕಾಗಿತ್ತು. ಕಾಫಿ ಕುಡ್ಕೊಂಡು ಹೊರಟ್ಬಿಡೋಣ. ನೈಟು 2:30ಗೆ ಸ್ಟಾರ್ಟ್ ಮಾಡಿದ್ದಲ್ವ ಜರ್ನಿ. ಸ್ವಲ್ಪ ಎಲ್ಲರಿಗೂ ವಾಮಿಟಿಂಗ್ ಸೆನ್ಸೇಷನ್ ಥರ ಆಗ್ಬಿಟ್ಟಿತ್ತು. ಇನ್ನು ನಾವೆಲ್ಲ ನನ್ನ ತಂಗಿ ಎಲ್ಲರೂ ಡ್ಯಾನ್ಸ್ ಮಾಡಿ ಎಲ್ಲರೂ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಹಾಗಾಗಿ ಕಾಫಿ ಕುಡ್ಕೊಂಡು ಹೊರಟ್ವಿ. ಹಾಗೋ ಹೀಗೋ ಬಂಡೀಪುರ ರೀಚ್ ಆದ್ವಿ ಫಾರೆಸ್ಟಿಗೆ. ನಾವು ಹೋಗ್ತಾ ಇರೋದು ವೈನಾಡ್ 2 ಡೇ ಟ್ರಿಪ್ಸು ಪ್ಲ್ಯಾನ್ ಮಾಡಿದ್ದೀವಿ. ಹೊರಡ್ತಾ ಇದ್ದೀವಿ. ಎಲ್ಲರೂ ಎದ್ದು ಯಾವ ಡ್ರೆಸ್ ಹಾಕೊಳ್ಳೋದು, ಎಲ್ಲಿ ಫ್ರೆಶ್ ಅಪ್ ಆಗೋದು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಾವು ಬೆಳಗ್ಗೆ ಹೊರಟಿರೋದ್ರಿಂದ ಎಲ್ಲೂ ಬುಕ್ಕಿಂಗ್ ಮಾಡಿರಲಿಲ್ಲ ಲಾಡ್ಜು. ವೈನಾಡಲ್ಲಿ ಬುಕ್ ಮಾಡಿದ್ವಿ. ಹಂಗಾಗಿ ಅಂದಿವೆ ಎಲ್ಲಾದರೂ ಫ್ರೆಶ್ ಅಪ್ ಆಗಿ ಹೊರಡಬೇಕು.
ಇನ್ನು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಫಾರೆಸ್ಟಲ್ಲಿ ವ್ಯೂ ಏನು ಸಖತ್ತಾಗಿತ್ತು ಅಂತ ಹೇಳಿದ್ರೆ ನೀವೇ ನೋಡ್ತಾ ಇದ್ದೀರಾ. ಅಲ್ಲಲ್ಲಿ ಜಿಂಕೆಗಳು, ಒಂದೆರಡು ಆನೆ, ತುಂಬ ಜಾಸ್ತಿ ಜಿಂಕೆನೇ ಇರ್ತಿದ್ದು. ಟೈಗರ್ ಪ್ಲೇಸ್ ಅಂತೆಲ್ಲ ಬೋರ್ಡ್ ಇತ್ತು, ಕಾಣಿಸುತ್ತಂತ ಎಲ್ಲಿ ಕಾಣಲಿಲ್ಲ. ನಾವು ಆಲ್ಮೋಸ್ಟ್ ಅಲ್ಲಿ 8:39 ಆಗಿತ್ತು ಅನಿಸುತ್ತೆ ಬಂಡೀಪುರ ಫಾರೆಸ್ಟಲ್ಲಿ ಹೋಗೋವಾಗ. ತುಂಬ ಚೆನ್ನಾಗಿತ್ತು ವ್ಯೂ. ನಾವು ಆ್ಯಕ್ಚುಲಿ ಫಸ್ಟ್ ನೈಟೇ ಹೊರಡೋದು ಅಂತ ಇತ್ತು. ಅದಾದಮೇಲೆ ಈ ಬಂಡೀಪುರ ಫಾರೆಸ್ಟಲ್ಲಿ ಅರ್ಲಿ ಮಾರ್ನಿಂಗೇ ಚೆನ್ನಾಗಿರುತ್ತೆ ಅಂಥೇಳಿ ಮಾರ್ನಿಂಗೇ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೀವು ಕೇರಳ ಕಡೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬಿಫೋರ್ 8:39 ಒಳಗೇ ಬರಬೇಕು. 9 ಆದಮೇಲೆ ಇಲ್ಲಿ ಫಾರೆಸ್ಟಲ್ಲೂ ಎಂಟ್ರೆನ್ಸ್ ಇರಲ್ಲ. ಅರ್ಲಿ ಮಾರ್ನಿಂಗ್ 6ಗೆ ಇನ್ನು ಓಪನ್ ಆಗೋದು. ಹಾಗಾಗಿ ನೀವು ಕಡೆ ಪ್ಲ್ಯಾನ್ ಮಾಡೋ ಅಂಥವ್ರು ಬಿಫೋರ್ 9 ಕ್ರಾಸ್ ಆಗೋ ಥರನೇ ಬನ್ನಿ. ನೆಕ್ಸ್ಟ್ ಇಲ್ಲಿ ಬಂದು ಒಂದು ಹೋಟೆಲಲ್ಲಿ ರೂಮ್ ತೊಗೊಂಡು ಫ್ರೆಶ್ ಅಪ್ ಆದ್ವಿ. ಅದಾದಮೇಲೆ ಹೆಂಗೋ 9:30 10 ಆಗಿತ್ತು. ಟಿಫನ್ ಮುಗಿಸ್ಕೊಂಡು ಒಂದೇ ಸರಿ ಹೊರಡೋಣ ಅಂಥೇಳಿ ಟಿಫನ್ಗೂ ಬಂದಿದ್ದೀವಿ. ಇಲ್ಲಿ ನಮ್ಮ ಕರ್ನಾಟಕ ಫುಡ್ ಅಂತೂ ಇಲ್ಲ, ಇನ್ನು ಫುಲ್ ಕೇರಳ ಫುಡ್ಡೇ ತಿನ್ನಬೇಕು. ಮುಗಿಸ್ಕೊಂಡು ಹೊರಡ್ತೀವಿ. ನೆಕ್ಸ್ಟು ನಾವು ಎಲ್ಲಿಗೆ ಹೊರಟ್ವಿ ಏನು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.